ಮೋಸ್ಟ್ಲಿ ದೇವ್ ಬರಲ್ಲ ಅನ್ಸುತ್ತ. ರೇವತಿ, ದೇವ್ ದೇವ್ ನೀವು ಬರೋದಿಲ್ವೇನೋ ಅಂದ್ಕೊಂಡಿದ್ದೆ. ಹುಡುಗಿರು ನೋಡೋದಕ್ಕೆ ಮಾತ್ರ ಮೃದು, ಆದ್ರೆ ಅವ್ರ ಮನ್ಸು ತುಂಬಾ ಗಟ್ಟಿ. ಆದ್ರೆ ನಾವು ಹುಡುಗರು ಮನ್ಸು ಕರ್ಗೋಗುತ್ತೆ, ಅದಕ್ಕೆ ಬರ್ಬೇಕಾಯ್ತು. ದೇವ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಐ ಆಮ್ ರಿಯಲಿ ಸಾರಿ. ದೇವ್ ನಿಮಗೆ ನನ್ನ ಮೇಲಿರೋ ಕೋಪ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ನಾನು ಏನು ಹೇಳಬೇಕು ಅಂತ ಬಂದಿದ್ದೀನೋ ಆ ವಿಷಯ ಹೇಳ್ಬಿಡ್ತೀನಿ. ನಿಮಗೆ ನನ್ನಿಂದ ನಮ್ಮ ಫ್ಯಾಮಿಲಿಯಿಂದ ಎಷ್ಟು ಹರ್ಟ್ ಆಗಿದ್ರು ನಮ್ಮ ಅಪ್ಪನ ಸೇವ್ ಮಾಡಿದ್ರಿ. ನಿಮಗೆ ಒಂಚೂರು ಕೋಪ ಇದ್ದಿದ್ರು ಏನು ಬೇಕಾದರೂ ಮಾಡ್ಬೋದಿತ್ತು, ಆದರೆ ನಮ್ಮ ಫ್ಯಾಮಿಲಿ ಮರ್ಯಾದೆ ಉಳಿಸಿದ್ದೀರಾ. ಅದಕ್ಕೆ ನಿಮ್ಮನ್ನು ಮೀಟಾಗಿ ನೇರವಾಗಿ ಥ್ಯಾಂಕ್ ಯು ಹೇಳಬೇಕು ಅಂತ ಬಂದೆ ದೇವ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ತಂದೆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಸಹಾಯ ಮಾಡ್ತಾ ಇದ್ದೆ ಅನ್ನೋದು ದೊಡ್ಡ ಸುಳ್ಳು ರೇವತಿ. ಆ ಜಾಗದಲ್ಲಿ ನಿಮ್ಮ ತಂದೆ ಇದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸಹಾಯ ಮಾಡಿದ್ದೆ. ನೀನು ನನ್ನ ಅವಾಯ್ಡ್ ಮಾಡ್ಬೋದು, ನನ್ನಿಂದ ದೂರ ಹೋಗ್ಬೋದು, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇಲ್ಲದೆ ಇರ್ಬೋದು. ಹಾಗಂತ ನಾನು ನಿನ್ನನ್ನು ಪ್ರೀತಿಸೋದನ್ನ ನಿಲ್ಸೋದಿಕ್ಕಾಗಲ್ಲ ರೇವತಿ. ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ಅನ್ನೋ ವಿಷಯ ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಆದರೆ ಯಾವತ್ತೂ ನಾನು ನಿನ್ನ ಪ್ರೀತಿಸ್ತಾ ಇರ್ತೀನಿ. ಒಂದಿಷ್ಟು ಕೂಡ ನಿನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿಲ್ಲ ನನಗೆ. ನಿನ್ನ ಮನೆಯವರು ನನ್ನ ಮನೆಯವರಿದ್ದಾಗೆ, ನಿನ್ನ ತಂದೆ ನನ್ನ ತಂದೆ ಇದ್ದ ಹಾಗೆ. ನನ್ನ ಮನೆಗಾಗೋ ಅವಮಾನ ನೋಡ್ಕೊಂಡು ನಾನು ಸುಮ್ಮನೆ ಇರೋದಕ್ಕಾಗಲ್ಲ ರೇವತಿ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಮನೆ ಮಾನ ಮರ್ಯಾದೆ ಉಳಿಬೇಕು. ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇದೆಲ್ಲ ನಿನಗೆಲ್ಲಿ ಗೊತ್ತಾಗ್ಬೇಕು? ನೀವು ಹುಡುಗಿರು ಈಸಿಯಾಗಿ ಬಿಟ್ಕೊಟ್ಬಿಡ್ತೀರಲ್ಲ, ಆದರೆ ನಾವು ಹುಡುಗರು ಹಾಗಲ್ಲ. ಪ್ರತಿದಿನ ಪ್ರತಿನಿತ್ಯ ನಿಮ್ಮ ಯೋಚನೆಯಲ್ಲೇ ಇರ್ತೀವಿ. ಪ್ರತಿದಿನ ರೇವತಿ ರೇವತಿ ಅಂತ ನನ್ನ ಹಾರ್ಟ್ ಬಡ್ಕೊಳ್ತಾ ಇದೆ. ಆ ನೋವನ್ನ ಹೇಗೆ ಸಹಿಸ್ಕೊಳ್ಳಿ ನಾನು? ನಮ್ಮಪ್ಪನ ಕೆಲ್ಸನ ತೆಗ್ದಾಕ್ಬಿಟ್ರೆ ನಾವು ಸೋತ್ ಬಿಡ್ತೀವಾ? ನಮ್ಮಪ್ಪಂಗೋಸ್ಕರ ನಾನಿದ್ದೀನಿ, ನಾನು ದುಡಿತೀನಿ. ನಾನು ನಿಮ್ಮ ಮನೆಗೆ ಗಂಡು ಮಗ ಇದ್ದ ಹಾಗೆ. ನೀವು ಒಂದ್ ಕೆಲ್ಸನ ತೆಗ್ದಾಕ್ಬಿಟ್ರೆ ನನ್ಗೆ 100 ಕೆಲಸ ಸಿಗುತ್ತೆ. ಆದ್ರೆ ಮಾಡದೇ ಇರೋ ತಪ್ಪಿಗೆ ಮಾತ್ರ ತಲೆಬಾಗಲ್ಲ. ಒಂದೊಂದು ಪೇಪರಲ್ಲೂ ನನಗೆ ಸೂಟ್ ಆಗೋ ಹಾಗೆ ಮಿನಿಮಮ್ 5 ಕೆಲಸ ಆದ್ರೂ ಇರುತ್ತೆ. ಎಲ್ಲದಕ್ಕೂ ಅಪ್ಲೈ ಮಾಡೋಣ. ಈ ಕಂಪ್ನಿ ಚೆನ್ನಾಗಿದೆ, ಆದ್ರೆ ಮನೆಯಿಂದ ದೂರ. ನಾನಾದ್ರೂ ಲೇಟ್ ಆಗಿ ಬಂದ್ರೆ ಅಪ್ಪ ಅಮ್ಮ ಸುಮ್ಮನೆ ಗಾಬರಿ ಆಗ್ತಾರೆ. ಈ ಕಂಪ್ನಿ ಓಕೆ, ಆದ್ರೆ ಬಾಸು ಹುಡುಗ ಗಂಡ್ಮಕ್ಳ ಕೈಲಿ ಅಧಿಕಾರ ಕೊಟ್ರೆ ತಲೆಲೆ ಮರಿತಾರೆ. ಬೇಡ. ಇದು ಓಕೆ. ಇನ್ಮೇಲಿಂದ ಎಜೆ ಮಾತ್ರ ಅಲ್ಲ, ಎಜೆ ಅನ್ನೋ ಅಕ್ಷರನು ನಾನು ದ್ವೇಷಿಸ್ತೀನಿ. ನೀನ್ ಬಿಟ್ಟು ನನಗೆ ಬದುಕಿರೋದಿಕ್ಕಾಗಲ್ಲ ರೇವತಿ. ನನಗೆ ನೀನ್ ಬೇಕು ರೇವತಿ.
ಹೇಳು ರೇವತಿ, ಹೇಳು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನಿನಗೆ ಪ್ರೀತಿ ಕಾಣಿಸ್ತಾ ಇಲ್ವಾ? ಹೇಳು ರೇವತಿ. ಬಾ ರೇವತಿ, ಇಡೀ ಜಗತ್ಗೆ ನಮ್ಮ ಪ್ರೀತಿ ಎಷ್ಟು ಸತ್ಯವಾದ್ದು ಅಂತ ಪ್ರೂವ್ ಮಾಡೋಣ. ಬಾ ರೇವತಿ. ಏಜೆ ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ